ಒಂದು ಕಡೆ ಧಾರವಾಡ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ, ಇನ್ನೊಂದು ಕಡೆ ಇಡಿ ಕೂಡ ನೋಟಿಸ್ ಅನ್ನು ಕೊಡ್ತಾ ಇದೆ. ಒಟ್ಟಾರೆ ಈ ಮೂಡ ಪ್ರಕರಣದಲ್ಲಿ ಸಿಲುಕೊಂಡಿರುವಂತಹ ಸಿದ್ದರಾಮಯ್ಯನವರ ಸದ್ಯದ ಪಾಡು ಅಡಕತ್ತರಿಯಲ್ಲಿ ಸಿಲುಕಿರುವ ಅಡಿಕೆ ಹಾಗಾಗಿದೆ. ಒಂದು ಕಡೆ ಧಾರವಾಡ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಿದೆ, ಇನ್ನೊಂದು ಕಡೆ ಬೆಂಗಳೂರಲ್ಲಿ ಇಡಿ ನೋಟಿಸ್ ಕೊಡ್ತಾ ಇದೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಮತ್ತು ಸಚಿವ ಭೈರತಿ ಸುರೇಶ್ ಅವರಿಗೆ ಇಡಿ ನೋಟಿಸ್ ಕೊಟ್ಟಿದೆ. ಇನ್ನೊಂದು ಕಡೆ ಸಿಬಿಐ ತನಿಖೆಯನ್ನ ಕೋರಿ ದೂರುದಾರರ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಈ ನಡುವೆ ಇಡಿ ಸಿಎಂ ಪತ್ನಿ ಮತ್ತು ಭೈರತಿ ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟಿದೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆಗೆ ಬನ್ನಿ ಅಂತ. ಹಾಗಾದ್ರೆ ಏನಾಗುತ್ತೆ, ಯಾರು ಬುಡಕ್ಕೆ ಬರುತ್ತೆ ಇಡಿ ಬಾಂಬ್? ಇವತ್ತು ಸರ್ವಾಗಿರುವ ನೋಟಿಸ್, ಆ ನೋಟಿಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಮತ್ತೊಂದು ಅರ್ಜಿ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಮೂಡ ಸಂಕಷ್ಟ ಈಗ ಎದುರಾಗ್ತಾ ಇದೆ. ಸಿಎಂ ಪತ್ನಿ ಮತ್ತು ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಇಡಿ ತಂಡ ಮತ್ತೊಂದು ನೋಟಿಸ್ ಕೊಟ್ಟಿದೆ. ಮೂಡ ಹಗರಣದ ತನಿಖೆಯನ್ನ ಒಂದು ಕಡೆ ಲೋಕಾಯುಕ್ತ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಇಡಿ ಕೂಡ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ತನಿಖೆ ನಡೆಸ್ತಿದೆ. ಈಗ ಇಡಿ ತಂಡ ಸಿದ್ದರಾಮಯ್ಯ ಅವರ ಪತ್ನಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಇವತ್ತು ವಿಚಾರಣೆಗೆ ಹಾಜರಾಗಿ ಅಂತ ಗುರುವಾರವೇ ನೋಟಿಸ್ ಜಾರಿ ಮಾಡಿದೆ. ಇಡಿ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ತುರ್ತು ವಿಚಾರಣೆ ನಡೆಸುವಂತೆ ಹೈಕೋರ್ಟ್ಗೆ ಮನವಿ ಮಾಡಿಕೊಳ್ಳಾಯಿತು. ಹಾಗಾಗಿ ಇವತ್ತು ಮಧ್ಯಾಹ್ನವೇ ವಿಚಾರಣೆಯನ್ನ ಕೋರ್ಟ್ ನಡೆಸುತ್ತೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠದಲ್ಲಿ ಈ ಪ್ರಶ್ನೆ, ಈ ಅರ್ಜಿ ವಿಚಾರಣೆಗೆ ಬರುತ್ತೆ. ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಈ ವಿಚಾರಣೆ ನಡೆಯೋದಕ್ಕಿರೋದು. ಭೈರತಿ ಸುರೇಶ್ ಮತ್ತು ಮುಖ್ಯಮಂತ್ರಿಗಳ ಪತ್ನಿ ಇಬ್ಬರಿಗೂ ಕೂಡ ಇವತ್ತು ಮಧ್ಯಾಹ್ನನೇ 2:30ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಇಡಿ ಈ ನೋಟಿಸ್ ಅನ್ನ ಜಾರಿ ಮಾಡಿದೆ. ನೋಟಿಸ್ ಜಾರಿ ಆಗಿರೋದು ಗುರುವಾರ ಅಂತ ಗೊತ್ತಾಗ್ತಾ ಇದೆ. ಈ ನೋಟಿಸ್ ಜಾರಿ ಮಾಡಿದ್ದನ್ನ ಪ್ರಶ್ನಿಸಿ ಭೈರತಿ ಸುರೇಶ್ ಹೈಕೋರ್ಟ್ ಮೊರೆ ಹೋಗ್ತಿದ್ದಾರೆ. ಸಚಿವ ಭೈರತಿ ಸುರೇಶ್ ಸಮಯ ವಿಸ್ತರಿಸಿ ಅಂತ ಕೋರಿ ಇಡಿಗೆ ಮನವಿ ಮಾಡಿಕೊಂಡಿದ್ದಾರೆ. ಫೆಬ್ರವರಿ 6ರಿಂದ ಫೆಬ್ರವರಿ 9ರವರೆಗೆ ನನ್ನ ಮಗನ ಮದುವೆ ಇದೆ. ಹಾಗಾಗಿ ಕಳೆದ ಶುಕ್ರವಾರವೇ ಈ ಬಗ್ಗೆ ನಾನು ಮನವಿ ಮಾಡಿಕೊಂಡಿದ್ದೇನೆ. ಇಡಿಗೆ ಸ್ವಲ್ಪ ಸಮಯಾವಕಾಶ ಕೊಡಬೇಕು, ಮಗನ ಮದುವೆ ಹಿನ್ನೆಲೆಯಲ್ಲಿ ವಿಚಾರಣೆ ದಿನಾಂಕವನ್ನು ಮುಂದೂಡಿಕೆ ಮಾಡಬೇಕು ಅಂತ ಇಡಿ ಅಧಿಕಾರಿಗಳಿಗೆ ಭೈರತಿ ಸುರೇಶ್ ಮನವಿ ಮಾಡಿಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನನೇ ತುರ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಭೈರತಿ ಸುರೇಶ್ ಅವರಿಗೆ ನೋಟಿಸ್ ಹೋಗ್ತಾ ಇದ್ರೆ, ಇಲ್ಲ 6ನೇ ತಾರೀಕಿಂದ 9ನೇ ತಾರೀಕು ನನ್ನ ಮಗನ ಮದುವೆ ಇದೆ, ಮಗನ ಮದುವೆ ಕಾರ್ಯಕ್ರಮ ಮುಗಿದ ಮೇಲೆ ವಿಚಾರಣೆಗೆ ಬರ್ತೀನಿ, ದಯವಿಟ್ಟು ಮಗನ ಮದುವೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಇಡಿಗೆ ಮನವಿ ಮಾಡಿಕೊಂಡಿದ್ದಾರೆ ಸಚಿವ ಭೈರತಿ ಸುರೇಶ್. ವೀರೇಶ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಇವತ್ತು ಇಡಿಯಿಂದ ನೋಟಿಸ್ ಜಾರಿಯಾಗಿದೆ. ಒಂದು ಕಡೆ ಭೈರತಿ ಸುರೇಶ್ಗೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಪತ್ನಿಗೆ. ಆ ನಡುವೆ ಬೇರೆ ಬೇರೆ ಅರ್ಜಿಗಳ ಸಲ್ಲಿಕೆ ಆಗಿದೆ. ಮೂಡ ವಿಚಾರದಲ್ಲಿ ಇವತ್ತಿನ ಲೇಟೆಸ್ಟ್ ಡೆವಲಪ್ಮೆಂಟ್ಗಳು ಏನೇನು ವೀರೇಶ್? ಖಂಡಿತ ಪ್ರಣತ್, ಈಗಾಗಲೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ಇಡಿ ಒಂದು ಕಡೆ ತನಿಖೆ ನಡೆಸ್ತಾ ಇದ್ದರೆ, ಮತ್ತೊಂದು ಕಡೆ ಈಗಾಗಲೇ ಲೋಕಾಯುಕ್ತ ಈಗಾಗಲೇ ಏನು ಕೋರ್ಟ್ ಆದೇಶದಂತೆ ಕೂಡ ಏನೋ ಒಂದು ತನಿಖೆ ನಡೆಸಿ ತನಿಖೆಯಲ್ಲಿ ಯಾವೆಲ್ಲ ರೀತಿ ಅವ್ಯವಹಾರ ನಡೆದಿದ್ದಾವೆ ಮತ್ತು ಯಾರ್ಯಾರ ಪಾತ್ರ ಹೇಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ತನಿಖೆ ನಡೆಸಿದ ಬಳಿಕ ಈಗ ಇವತ್ತು ಏನು ಒಂದು ತನಿಖಾ ರಿಪೋರ್ಟನ್ನು ಈಗಾಗಲೇ ಲಕೋಟೆಯಲ್ಲಿ ಮುಚ್ಚಿದ ಲಕೋಟೆ ಪತ್ರದಲ್ಲಿ ಈಗಾಗಲೇ ಕೋರ್ಟಿಗೆ ಸಬ್ಮಿಟ್ ಮಾಡಿರುವಂಥದ್ದು. ಮತ್ತು ಇದಾದ ಬಳಿಕ ಏನು ಇಡಿ ಅಧಿಕಾರಿಗಳು ಕೂಡ ಈ ಒಂದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ 50-50 ಅನುಪಾತದಲ್ಲಿ ಯಾವ ರೀತಿ ಮೈಸೂರಿನ ಒಂದು ಹಗರಣದಲ್ಲಿ ಯಾವೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ರು ಮತ್ತು ಏನು ರಾಜಕೀಯ ನಾಯಕರು ಯಾವ ರೀತಿ ಭಾಗಿಯಾಗಿದ್ರು, ಅಂದರೆ ಈ ರೀತಿ ಒಂದು ಹಗರಣದಲ್ಲಿ ಎಷ್ಟೆಲ್ಲ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಅಲ್ಲಿರುವಂಥ ಕೆಲವರಿಗೆ ನೋಟಿಸ್ ಕೂಡ ನೀಡಿತ್ತು. ಮತ್ತು ಈಗಾಗಲೇ ಆ ಒಂದು ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಕೂಡ ಮಾಡಿದ ಬಳಿಕ ಅಲ್ಲಿ ಒಂದಿಷ್ಟು ಆಧಾರದ ಮೇಲೆ ಒಂದು ದಾಳಿ ಕೂಡ ನಡೆಸಿತ್ತು. ಯಾಕಂದರೆ ಸಿಎಂ ಆಪ್ತ ಸೇರಿದಂತೆ ಮತ್ತು ಏನು ಆ ಒಂದು ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಸಂಬಂಧಪಟ್ಟಂತೆ ಕಾರ್ಯದರ್ಶಿಗೂ ಕೂಡ ಏನು ಒಂದು ಇಡಿ ದಾಳಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಕಡತಗಳು ಅಂದರೆ ಆ ಒಂದು ದಾಖಲಾತಿಗಳು ಕೂಡ ಪತ್ತೆ ಆಗದ ಹಿನ್ನೆಲೆಯಲ್ಲಿ ಏನು ಯಾವ ರೀತಿ ಅವ್ಯವಹಾರ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನುಮಾನ ವ್ಯಕ್ತ ಬಳಿಕ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಈಗಾಗಲೇ ನೋಟಿಸ್ ಜಾರಿ ಮಾಡಿರುವಂಥದ್ದು. ಮತ್ತು ಅಂದರೆ ಅಲ್ಲಿ ದಾಳಿ ಆಡದಂಥ ಸಂದರ್ಭದಲ್ಲಿ ಆ ಒಂದು ದಾಖಲಾತಿಗಳು ಕೂಡ ನಾಪತ್ತೆ ಆಗಿದೆ. ಹಾಗಾಗಿ ಈ ಒಂದು ದಾಖಲಾತಿಗಳನ್ನು ಕೂಡ ಏನು ಭೈರತಿ ಸುರೇಶ್ ಅವರೇ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಇವತ್ತು ಏನು ಈ ಹಿಂದೆ ಅಂದರೆ 2-3 ದಿನಗಳ ಹಿಂದೆ ಒಂದು ನೋಟಿಸ್ ಕೂಡ ಜಾರಿ ಮಾಡಿತ್ತು. ಅಂದರೆ ಇವತ್ತೇ ಹಾಜರಾಗಬೇಕು
ಮಾಡಬೇಕು ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಈಗ ಅವರು ಈ ಒಂದು ನೋಟಿಸ್ ವಿಚಾರವಾಗಿ ಈಗಾಗಲೇ ಹೈಕೋರ್ಟ್ಗೆ ಹೋಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ನಾಗಪ್ರಸನ್ನ ಅವರ ಒಂದು ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ಪೀಠಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ತುರ್ತು ಮನವಿಯನ್ನು ಸ್ವೀಕಾರ ಮಾಡಿ ವಿಚಾರಣೆ ನಡೆಸಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಸಲ್ಲಿಸಿರುವಂಥದ್ದು. ಸದ್ಯಕ್ಕೆ ಈ ಒಂದು ವಿಚಾರಣೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ಮುಂದೆ ಅಂದರೆ ಮೂಡ ಹಗರಣದಲ್ಲಿ ಯಾವ ರೀತಿ ಪಾತ್ರ ಇದೆ ಮತ್ತು ಇಡಿ ಯಾವ ರೀತಿ ತನಿಖೆ ನಡೆಸ್ತಾ ಇದೆ ಮತ್ತು ಲೋಕಾಯುಕ್ತ ಯಾವ ರೀತಿ ರಿಪೋರ್ಟ್ ಸಲ್ಲಿಕೆ ಆಗಿರೋ ಬಗ್ಗೆ ಈಗಾಗಲೇ ಒಂದಿಷ್ಟು ಗಂಭೀರ ಆರೋಪಗಳು ಕೇಳಿ ಬಂದಿರುವಂಥದ್ದು. ಮತ್ತು ಈಗಾಗಲೇ ಆ ಒಂದು ಹಗರಣದಲ್ಲಿ ಯಾರೆಲ್ಲ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ತನಿಖೆ ಆದ ಬಳಿಕ ಗೊತ್ತಾಗಬೇಕಾಗಿದ್ದು ಮತ್ತು ಎರಡನ್ನು ರೆಫರ್ ಮಾಡಿ ಈ ಒಂದು ಕೇಸನ್ನು ಯಾವ ರೀತಿ ತನಿಖೆ ನಡೆಸುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಪ್ರಣತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.